ನನಗೆ ಯಾರೂ ಕೂಡ ಹಿತಶತ್ರುಗಳು ಇಲ್ಲ, ನನಗೆ ನಾನೇ ಶತ್ರು. ಜನ ನನಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದಾರೆ, ವಿರಾಮ ಕೊಟ್ಟಿದ್ದಾರೆ ಅಂಥೇಳಿ ಡಿ ಕೆ ಸುರೇಶ್ ಮಾತಾಡಿದ್ದಾರೆ. ರಾಜಕಾರಣದಲ್ಲಿ ಜಾತಿ ಇಷ್ಟೊಂದು ಪ್ರಮುಖವಾಗುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಈ ಸೋಲು ನನ್ನ ವೈಯಕ್ತಿಕ, ಇದಕ್ಕೆ ನಾನು ಮಾತ್ರ ಹೊಣೆ, ಯಾರನ್ನು ನಾನು ಹೊಣೆ ಮಾಡಲ್ಲ. ಈ ಸೋಲಿಗೆ ಚನ್ನಪಟ್ಟಣದಲ್ಲಿ ನಿಂತ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಚನ್ನಪಟ್ಟಣದಿಂದ ಕಂಟೆಸ್ಟ್ ಮಾಡಲ್ಲ. ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಕೆಲಸ ಮಾಡ್ತೀನಿ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಅದರ ಬಗ್ಗೆ ಚರ್ಚೆನೇ ಅನವಶ್ಯಕ ಅಂತ ಕೂಡ ಡಿ ಕೆ ಸುರೇಶ್ ಹೇಳಿದ್ದಾರೆ. ಅಭಿವೃದ್ಧಿಯ ವಿಚಾರದಲ್ಲಿ ಈ ಜಿಲ್ಲೆಯನ್ನ ಮುಂಚೂಣಿಗೆ ತರುವಂತ ವಿಚಾರದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ಈಗಲೂ ಕೂಡ ಬದ್ಧನಾಗಿದ್ದೇನೆ. ಅದರಿಂದ ಹಿಂದೆ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ರಾಜಕಾರಣ ಸೋಲು ಗೆಲುವು ಯಾವತ್ತೂ ಕೂಡ ಇದ್ದದ್ದೇ. ಒಬ್ರು ಗೆಲ್ಬೇಕಾಗ್ತದೆ, ಒಬ್ರು ಸೋಲ್ಬೇಕಾಗ್ತದೆ. ನಾನು ಹೊಸದಾಗಿ ಬಂದಾಗ ಜನ ಹೊಸಬ ಅಂತೇಳಿ ನನಗೂ ಕೂಡ ಅವಕಾಶ ಕೊಟ್ಟಿದ್ರು. ನನ್ನನ್ನು ಬೇರೆ ರೀತಿ ಬಿಂಬಿಸಿದ್ರಿ, ನನಗೆ ಸಂತೋಷ ಆಗಿದೆ. ಸೊ ಒಟ್ಟಾರೆ ಫಲಿತಾಂಶ ಸ್ವಾಗತ ಮಾಡ್ತಾ ನಾನು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಕಾಂಗ್ರೆಸ್ ಕಾರ್ಯಕರ್ತರ ಹಿಂದೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವರ ಬೆನ್ನಿದ್ದೇ ಇದ್ದೇನೆ. ಯಾರೂ ಕೂಡ ಅಂಜುವಂಥದ್ದು ಅಥವಾ ಏನೋ ಆಗೋಗಿದೆ, ಡಿ ಕೆ ಸುರೇಶ್ ಸೋಲ್ಸ್ಬಿಟ್ಟಿದ್ದೀವಿ, ಇನ್ನೇನು ಮಾಡಲಿಕ್ಕಾಗಲ್ಲ ಅಂತಕ್ಕಂಥ ಭ್ರಮೆ ಏನಾರ ಇತ್ತು ಅಂದರೆ ಅದು ಸಾಧ್ಯ ಇಲ್ಲ. ಈ ಗೆಲುವು ಬಿಜೆಪಿಯ ಗೆಲುವಲ್ಲ, ಈ ಗೆಲುವು JDSನ ಗೆಲುವಲ್ಲ. ಈ ಗೆಲುವು ಜಾತಿ, ಧರ್ಮ, ಭಾವನಾತ್ಮಕ ವಿಚಾರಗಳು ಮತ್ತು ಅಸೂಯೆ ಗೆಲುವು. ರಾಜಕಾರಣದಲ್ಲಿ ಜಾತಿ ಇಷ್ಟೊಂದು ಪ್ರಮುಖ ಆಗ್ತದೆ ಅಂತೇಳಿ ನಾನು ಯಾವತ್ತೂ ಕೂಡ ಜಾತಿಯ ದೃಷ್ಟಿನಲ್ಲಿ ರಾಜಕಾರಣವನ್ನ ಮಾಡಿದವನಲ್ಲ. ನಾನು ಎಲ್ಲೂ ಕೂಡ ಸ್ಪರ್ಧೆ ಮಾಡೋದಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಏಳಿಗೆಗೋಸ್ಕರ, ಪಕ್ಷದ ಗೆಲುವಿಗೋಸ್ಕರ ದುಡಿತೇನೆ. ಸಮರ್ಥ ಅಭ್ಯರ್ಥಿಗಳಿದ್ದಾರೆ, ಆ ಅಚ್ಚರಿಯ ಅಭ್ಯರ್ಥಿಯನ್ನ ನಾವು ನಿಮಗೆ ಕೊಡ್ತೀವಿ. ಅಭಿವೃದ್ಧಿಯ ಪಥದತ್ರ ಗುರಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದವರು. ಆದರೆ ಜನ ಅಭಿವೃದ್ಧಿಗೆ ವಿರುದ್ಧವಾಗಿ ಮತ ಹಾಕಿದ್ದಾರೆ. ಸೊ ಆದರೆ ಕೊಟ್ಟ ಮಾತಿನಿಂದ ನಾನು ಹಿಂದೆ ಸರಿಯಕ್ಕೆ ಹೋಗೋದಿಲ್ಲ. ಗ್ಯಾರಂಟಿಗಳು, ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಮುಂದುವರುತ್ತದೆ, ಅದು ಅಬಾಧಿತ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕುಮಾರಸ್ವಾಮಿ ಅವರಿಗೆ ಈ ಜಿಲ್ಲೆಯನ್ನ ಪ್ರತಿನಿಧಿಸ್ತಾ ಇದ್ದಂಥವರು ಮಂಡ್ಯಗೆ ಹೋಗಿ ನಿಂತಿದ್ರು. ಅವರು ಕೇಂದ್ರದ ಸಚಿವರಾಗಿದ್ದಾರೆ. ಅವರಿಗೆ ಮತ್ತು ಕರ್ನಾಟಕದಿಂದ 5 ಜನ ಮಂತ್ರಿಗಳೇನಾಗಿದ್ದಾರೆ, ವಿಶೇಷವಾಗಿ